ಮುತ್ತಪ್ಪರೈ ಅದು ಭೂಗತ ಜಗತ್ತಿನ ಪಾತಕ ಹಿಸ್ಟ್ರಿ. ಅದೆಷ್ಟೋ ರೌಡಿಗಳಿಗೆ ಭಯ ಹುಟ್ಟಿಸಿದ್ದ ಬದುಕು. ಮುತ್ತಪ್ಪರೈ ಕ್ಯಾನ್ಸರ್ಗೆ ಬಲಿಯಾಗಿ 5 ವರ್ಷಗಳೇ ಕಳೆದಿವೆ. ರೈ ಹೋದ್ರೂ ಇನ್ನೂ ವೈರಿಗಳಿಲ್ಲ ಬಿಡಿ ಅನ್ನೋವಾಗಲೇ ಮುತ್ತಪ್ಪರೈ ಮೊದಲ ಹೆಂಡತಿಯ ಕಿರಿಮಗ ರಿಕ್ಕಿ ರೈ ಮೇಲೆ ಮಾರಣಾಂತಿಕ ಗುಂಡಿನ ದಾಳಿ ನಡೆದಿದೆ. ಬಿಡದಿ ಬಳಿ ಮುತ್ತಪ್ಪರೈ ಸಾಮ್ರಾಜ್ಯವೇ ಇದೆ. 7 ಸುತ್ತಿನ ಕೋಟೆಯಂತಿದೆ ಮುತ್ತಪ್ಪರೈ ಫಾರ್ಮ್ ಹೌಸ್. ರಷ್ಯಾದಲ್ಲಿದ್ದ ರಿಕ್ಕಿ ರೈ ಮೊನ್ನೆಯಷ್ಟೇ ಬೆಂಗಳೂರು ಮೂಲಕ ಬಿಡದಿಗೆ ಬಂದಿದ್ರು. ಬಿಡದಿ ಫಾರ್ಮ್ ಹೌಸ್ನಿಂದ ರಾತ್ರಿ 11 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಹೊರಟಿದ್ದಾರೆ ರಿಕ್ಕಿ. ಆಗ ಕಾರಿನ ಮೇಲೆ ಮೊದಲ ಫೈರಿಂಗ್ ಆಗಿದೆ. ಕಾರು ಹೊರಡುವಾಗ ಟಪ್ ಎಂಬ ಶಬ್ದ ಕೇಳಿದೆ. ಟೈರ್ ಬ್ಲಾಸ್ಟ್ ಅಂತ ಊಹೆ ಮಾಡಿಕೊಂಡು ಚೆಕ್ ಮಾಡಿದ್ದಾರೆ. ಏನೂ ಇಲ್ಲ ಅಂದಾಗ ಹೊರಟಿದ್ದಾರೆ. ಅಲ್ಲಿಂದ ಹೊರಟು ಬಿಡದಿ ತಲುಪುವಷ್ಟರಲ್ಲೇ ಮನೆಯಲ್ಲೇ ಪರ್ಸ್ ಮರೆತಿರೋದು ನೆನಪಾಗುತ್ತೆ. ಪರ್ಸ್ ತರಲು ಮತ್ತೆ ಫಾರ್ಮ್ ಹೌಸ್ಗೆ ಬರ್ತಾರೆ ರಿಕ್ಕಿ. ಪರ್ಸ್ ತಗೊಂಡು ರಿಕ್ಕಿ ರೈ ಕಾರಿನಲ್ಲಿ ಕೂರ್ತಿದ್ದಂತೆ 2ನೇ ಬಾರಿ ಫೈರಿಂಗ್ ಆಗಿದೆ. ಮನೆ ಗೇಟ್ ಕಡೆಯಿಂದ ಏಕಾಏಕಿ ಗುಂಡುಗಳು ಹಾರಿ ಬಂದಿವೆ. ಹಿಂದಿನ ಸೀಟ್ನಲ್ಲಿದ್ದ ರಿಕ್ಕಿ ರೈಗೆ ಗಾಯಗಳಾಗಿವೆ. ಬಲ ತೋಳು ಮತ್ತು ಮೂಗಿಗೆ ಗಂಭೀರ ಗಾಯವಾಗಿದೆ. ಫಾರ್ಮ್ ಹೌಸ್ನಿಂದ ಹೊರಟಾಗ ಪ್ರತಿ ಬಾರಿ ಡ್ರೈವ್ ಮಾಡುತ್ತಿದ್ದ ರಿಕ್ಕಿ ಈ ಬಾರಿ ಹಿಂಬದಿ ಸೀಟ್ನಲ್ಲಿ ಕೂತು ಡ್ರೈವರ್ ಓಡಿಸುತ್ತಿದ್ದ ಕಾರಣಕ್ಕೆ ರಿಕ್ಕಿ ಸೇಫ್ ಆಗಿದ್ದಾರೆ. ಡ್ರೈವರ್ ಸೀಟ್ ಟಾರ್ಗೆಟ್ ಮಾಡಿಕೊಂಡೇ ಸುಮಾರು 15ರಿಂದ 20 ಮೀಟರ್ ಅಂತರದಿಂದ ಫೈರಿಂಗ್ ನಡೆದಿದೆ. ಕಾರಿನ ಡೋರ್, ಸೀಟ್ ಕುಷನ್ ಒಳಗೆ ನುಗ್ಗಿವೆ ಗುಂಡುಗಳು. ಹಿಂಬದಿ ಸೀಟ್ನಲ್ಲಿದ್ದ ರಿಕ್ಕಿ ರೈ ಹಾಗೂ ಗನ್ಮ್ಯಾನ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಬಿಡದಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಬಳಿಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೇಟ್ ಸೆಕ್ಯೂರಿಟಿ ಕೇಳಿದೆ ಏನಾಯಿತು, ಅಲ್ಲ ಒಂದು ಸ್ವಲ್ಪ ಮುಂದೆ ಏನೋ ದೊಡ್ಡದು ಫೈರ್ ಆದಂಗೆ ಸೌಂಡ್ ಆಯಿತು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಎಲ್ಲ ಕರ್ಕೊಂಡು ಇಮಿಡಿಯೇಟ್ ಹೋಗಿದ್ದಾರೆ ಮುಂದೆ ಅಂತಂದ್ರು. ಹಂಗೆ ನಾನು ಬಿಡದಿಗೆ ಹೋದೆ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದೆ, ಅಲ್ಲಿ ಇರಲಿಲ್ಲ. ಆಮೇಲೆ ಬಂದರೆ ಭರತ್ ಕೆಂಪಣ್ಣ ಹಾಸ್ಪಿಟಲ್ ಫಸ್ಟ್ ಏಡ್ ಪಡ್ಕೊಳ್ತಾ ಇದ್ರು. ಅಲ್ಲಿ ಹೋಗಿದ್ದಾಗ ಅವ್ರ ಮೂಗಿನ ಈ ಭಾಗದಲ್ಲಿ ಒಂದಷ್ಟು ಇಲ್ಲಿ ಗಾಯ ಆಗಿತ್ತು. ನ್ಯಾಚುರಲ್ ಆಗಿ ಒಬ್ಬ ಈ ಒಂದು ಅಂಡರ್ ವರ್ಲ್ಡ್ ಇದರಲ್ಲಿ ಮುತ್ತಪ್ಪರೈ ಅವ್ರಿಗೆ ಆದಂಥ ಹೆಸರು ಅದಿರೋದು ಆ ದ್ವೇಷದ ಮೂಲಕಲೂ ಕೂಡ ಎಲ್ಲೋ ಒಂದು ಕಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ರಿಕ್ಕಿ ರೈ ಮೇಲಿನ ದಾಳಿಗೆ ಕಾರಣಗಳು ಹಲವಾರು. ಮೊದಲನೇ ಕಾರಣ ಆಸ್ತಿ ವ್ಯಾಜ್ಯ. ಮುತ್ತಪ್ಪರೈ ವಿಲ್ ಬಗ್ಗೆ ಅನುಮಾನವಿದೆ ಅನ್ನೋ ಕಾರಣಕ್ಕಾಗಿ ರಿಕ್ಕಿ ಚಿಕ್ಕಮ್ಮ ಅನುರಾಧ ಕೇಸ್ ಹಾಕಿದ್ದಾರೆ. ಕೇಸ್ ವಿಚಾರವಾಗಿ ಕೋರ್ಟ್ಗೆ ಬರಲು ರಷ್ಯಾದಿಂದ ಬಂದಿದ್ದರು ರಿಕ್ಕಿ ರೈ. 2ನೇ ಕಾರಣ ಹಳೆ ದ್ವೇಷ. ಮುತ್ತಪ್ಪರೈ ಹಾಗೂ ರಿಕ್ಕಿ ನಡೆಸುತ್ತಿರುವ ರಿಯಲ್ ಎಸ್ಟೇಟ್ ವಿಚಾರವಾಗಿ ಹಲವರ ದ್ವೇಷ ಕಟ್ಟಿಕೊಂಡಿದ್ದಾರೆ ರೈ ಕುಟುಂಬದವರು. ಉದ್ಯಮಿಗಳೊಂದಿಗೆ ಹಣಕಾಸಿನ ಮನಸ್ತಾಪವೂ ಇದೆ. ಈ ಎಲ್ಲ ಸೇಡಿನಿಂದ ದಾಳಿ ನಡೆಸಿರುವ ಶಂಕೆಯೂ ಇದೆ. ಹಾಗೆ 3ನೇ ಕಾರಣ ಭೂಗತಲೋಕ. ಮುತ್ತಪ್ಪರೈಗೆ ಭೂಗತಲೋಕದ ಶತ್ರುಗಳಿರೋದು ಹೊಸದೇನಲ್ಲ, ಮೊದಲಿನಿಂದಲೂ ಇದೆ. ರಿಕ್ಕಿ ಹಲ್ಲೆ ಕೇಸ್ನಲ್ಲಿ ಭೂಗತಲೋಕದ ಪಾತ್ರದ ಬಗ್ಗೆ ಮೇಲ್ನೋಟಕ್ಕೆ ಸಾಕ್ಷಿಗಳಿಲ್ಲದಿದ್ದರೂ ಭೂಗತಲೋಕದ ಪಾತ್ರವನ್ನ ಅಲ್ಲಗಳೆಯುವಂತಿಲ್ಲ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯ ಬಹಿರಂಗವಾಗಬೇಕಿದೆ. ದೊರಕಿದ ಮಾಹಿತಿಯಲ್ಲಿ ಒಂದು ಗನ್ ಅನ್ನ ಯೂಸ್ ಮಾಡಿದ್ದಾರೆ. ಅದನ್ನ ಏನು ಯೂಸ್ ಮಾಡಿದ್ದಾರೆ ಗನ್ ಅನ್ನ ಅದ್ರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದೀವಿ. ಜೊತೆಗೆ ಇನ್ನು ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲಾನು ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಕ್ಕೆ ಪ್ರಯತ್ನ ಪಡ್ತೀವಿ. ರಿಕ್ಕಿ ಮೇಲಿನ ದಾಳಿ ಸಂಬಂಧ ಕಾರು ಚಾಲಕ ನೀಡಿರುವ ದೂರಿನ ಮೇಲೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ದಾಳಿ ಬಗ್ಗೆ ರಿಕ್ಕಿ ರೈಗೆ 4 ಮೇಲೆ ಅನುಮಾನವಿದೆ. ಮುತ್ತಪ್ಪರೈ 2ನೇ ಪತ್ನಿ ಅನುರಾಧ, ಮುತ್ತಪ್ಪರೈ ಆಪ್ತ ರಾಕೇಶ್ ಮಲ್ಲಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ನಿತೇಶ್ ಶೆಟ್ಟಿ ಮತ್ತು ವೈದ್ಯನಾಥನ್ ಹಾಗೂ ಸಹಚರರ ಮೇಲೆ ಎಫ್ಐಆರ್ ಆಗಿದೆ. ಮುತ್ತಪ್ಪರೈ ಕ್ಯಾನ್ಸರ್ಗೆ ತುತ್ತಾಗುತ್ತಲೇ ಮನಸ್ತಾಪ, ಜಗಳ, ಆಸ್ತಿ ಕುಸ್ತಿ ಬಗ್ಗೆ ಮನವರಿಕೆ ಆಗಿತ್ತು ಅನ್ನಿಸುತ್ತೆ. ಆ ಕಾರಣಕ್ಕಾಗಿ ಸಾಯೋ ಮುನ್ನವೇ ವಿಲ್ ಮಾಡಿಟ್ಟಿದ್ರು. ಕುಟುಂಬದ 3 ಆಸ್ತಿ ಹಂಚಿ ವಿಲ್ ಮಾಡಿದ್ದರು ಮುತ್ತಪ್ಪರೈ. ಮೊದಲ ಪತ್ನಿಯ 2 ಮಕ್ಕಳು ಹಾಗೂ 2ನೇ ಪತ್ನಿಗೂ ಆಸ್ತಿ ಹಂಚಿದ್ರು. ಮೊದಲ ಪತ್ನಿ ಮಕ್ಕಳಾದ ರಾಕಿ ಹಾಗೂ ರಿಕ್ಕಿಗೆ ಆಸ್ತಿ ಹಂಚಿದ್ದರು. ಅಂತೆಯೇ ಕೊನೆ ಕಾಲದಲ್ಲಿ ಕೈ ಹಿಡಿದಿದ್ದ 2ನೇ ಪತ್ನಿ ಅನುರಾಧಗೂ ಪಾಲು ನೀಡಿದ್ದರು. ಅನುರಾಧಗೆ ಚಿನ್ನಾಭರಣ, ಕಾರು, ದೊಡ್ಡ ಮೊತ್ತದ ಕ್ಯಾಶ್, ಹೆಗ್ಗಡದೇವನ ಕೋಟೆಯಲ್ಲಿ ಆಸ್ತಿ, ಬೆಂಗಳೂರಿನ ಸಹಕಾರ ನಗರದಲ್ಲಿ ಒಂದು ಕಟ್ಟಡ ಕೊಟ್ಟಿದ್ದರು. ಆದಾಗ್ಯೂ ಸಮನಾಗಿ ಆಸ್ತಿ ಹಂಚಿಲ್ಲ ಎಂದು ಅನುರಾಧ ಗಲಾಟೆ ಮಾಡುತ್ತಿದ್ದರು. ಆಸ್ತಿ ವಿಚಾರಕ್ಕೆ ರಿಕ್ಕಿ ಹಾಗೂ ರಾಕಿ ಜೊತೆ ಜಗಳ ಮಾಡಿ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಈ ಕೋರ್ಟ್ ಕೇಸ್ಗಾಗಿ ರಿಕ್ಕಿ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ರು. ಮುತ್ತಪ್ಪರೈವರೆಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ರು.
ಇವಾಗೆಲ್ಲ ಒಂದ್ ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂತ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಿದ್ರೆ ಅವ್ರ ಮಕ್ಕಳು. ಸೊ ಅವ್ರು ಯಾವಾಗ್ಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ನನಗೆ ಮಾಡ್ದೆ ಆಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ಅವ್ರದ್ದು ಸೆಕೆಂಡ್ ವೈಫ್ ಸಂಬಂಧಪಟ್ಟ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು, ಅದು ಟೋಟಲ್ ಕಾಂಪ್ರಮೈಸ್ ಕೂಡ ಮಾಡ್ತಿದ್ರು. ಇದನ್ನು ಇನ್ನೊಂದು ಯಾವುದೋ ಒಂದು ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು, ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಒಂದು ಕಡೆ ತನಿಖೆ ಆಗ್ತಿರೋವಾಗಲೇ ಇನ್ನೊಂದು ಕಡೆ ರಿಕ್ಕಿ ರೈ ಓಡಾಟದ ಬಗ್ಗೆ ಸುಳಿವು ಕೊಟ್ಟವರು ಯಾರು ಎಂಬುದೇ ಇದೀಗ ಯಕ್ಷ ಪ್ರಶ್ನೆ. ಫಾರ್ಮ್ ಹೌಸ್ ಮುಂದಿನ ರಸ್ತೆ ಖಾಸಗಿ ಜಾಗದ ಮಧ್ಯೆ ಕೂತಿದ್ದರು ಆಗಂತುಕರು. ಫಾರ್ಮ್ ಹೌಸ್ನಿಂದ ರಿಕ್ಕಿ ಬರುತ್ತಲೇ ಕಾಂಪೌಂಡ್ ಮಧ್ಯೆ ಅವಿತು ಕೂತು ದಾಳಿ ಮಾಡಿದ್ದಾರೆ. ರಾತ್ರೋರಾತ್ರಿ ರಿಕ್ಕಿ ರೈ ಸಂಚಾರದ ಬಗ್ಗೆ ಸುಳಿವು ಕೊಟ್ಟವರು ಯಾರು? ಕೊಲೆ ಸಂಚಿನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು? ಯಾವ ಕಾರಣಕ್ಕೆ ಈ ದಾಳಿ ಅನ್ನೋದು ಇನ್ನೂ ನಿಗೂಢವಾಗೇ ಉಳಿದಿದೆ. ರಿಕ್ಕಿ ರೈ ಮೇಲಿನ ದಾಳಿ ಬಗ್ಗೆ ರಾಮನಗರ ಪೊಲೀಸರು ತಲೆಕೆಡಿಸಿಕೊಂಡಿದ್ದಾರೆ. ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ, ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಬಿಡದಿ ಸ್ಟೇಷನ್ನಲ್ಲಿ ಸಭೆ, ಸ್ಥಳ ಮಹಜರು, ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದಾರೆ. ಡಿವೈಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಗಾಗಿ 3 ಪ್ರತ್ಯೇಕ ವಿಶೇಷ ತಂಡ ರಚನೆ ಮಾಡಲಾಗಿದೆ. ನಿನ್ನೆ ರಾತ್ರಿ ಇಲ್ಲಿ ಬಿಡದಿ ಸ್ಟೇಷನ್ ಲಿಮಿಟಲ್ಲಿ ಒಬ್ಬರು ವಿಕ್ಟಿಮ್ ಇಲ್ಲಿ ಅವ್ರ ಗಾಡಿಯಲ್ಲಿ ಹೋಗುವಾಗ ಅವ್ರು ಕೊಟ್ಟು ಕಂಪ್ಲೇಂಟ್ ಆಧಾರ ಮೇಲೆ ಪ್ರಕಾರ ಅವ್ರ ಮೇಲೆ ಯಾರು ಫೈರ್ ಮಾಡಿದ್ರು, ಅದರಿಂದ ಅವ್ರಿಗೆ ಗಾಯ ಆಗಿದೆ. ತಕ್ಷಣ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗಿತ್ತು. ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇದರ ಸಂಬಂಧಪಟ್ಟಾಗಿ ನಾವು ಬಿಡದಿ ಪೊಲೀಸ್ ಸ್ಟೇಷನ್ ಈ ಪ್ರಕರಣ ದಾಖಲೆ ಮಾಡಿದ್ದೇವೆ ಮತ್ತು ನಮ್ಮ SP ರಾಮನಗರ ಅವ್ರ ನೇತೃತ್ವದಲ್ಲಿ ಬೇರೆ ಬೇರೆ ಟೀಮ್ಗಳು ಮಾಡಿದ್ದೇವೆ. ಅವರೀಗ ಬೇರೆ ಬೇರೆ ಆಯಾಮಗಳನ್ನು ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಕೇಸ್ ಪತ್ತೆ ಮಾಡ್ತೀವಿ ಮತ್ತು ಇದರಲ್ಲಿ ಯಾರು ಆರೋಪಿಗಳಿದೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ. ಪೊಲೀಸರು ತನಿಖೆ ಮಾಡುತ್ತಿರುವಾಗಲೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿಗೆ ಚಿಕಿತ್ಸೆ ನೀಡಲಾಗಿದೆ. ಕಾರಿನ ಗ್ಲಾಸ್ ಒಡೆದು 2 ಭಾಗವಾಗಿದ್ದ ಮೂಗಿನ ಭಾಗವನ್ನು ಸರಿಪಡಿಸಲಾಗಿದೆ. ಹರಿದಿದ್ದ ರಿಕ್ಕಿ ಮೂಗಿನ ಭಾಗದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ. ಭುಜದ ಭಾಗದಲ್ಲಿ ಸಣ್ಣ ಪ್ರಮಾಣದ ಸರ್ಜರಿ ಮಾಡಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದ ಜಯ ಕರ್ನಾಟಕ ಸಂಘಟನೆಯವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಬಹಳ ವರ್ಷಗಳಿಂದ ನಮ್ಮೊಟ್ಟಿಗೆ ಆತ್ಮೀಯರಾಗಿದ್ದರು. ತನ್ನ ತಂದೆ ಮಾಡಿಕೊಟ್ಟಂತ ಸಂಘಟನೆಯಲ್ಲಿ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮ ಬೆನ್ನೆಲುಬಾಗಿದ್ದರು. ಅಂತಹ ವ್ಯಕ್ತಿಗೆ ಈ ಘಟನೆ ನಾವೆಲ್ಲರೂ ಸಹ ಖಂಡಿಸಬೇಕಾಗುತ್ತೆ. ಯಾಕೆಂತಂದ್ರೆ ಇನ್ನು ಯುವಕ, ಆ ರೀತಿಯ ಮನಸ್ಥಿತಿ ಇರತಕ್ಕಂಥವ್ರನ್ನ ಖಂಡಿತವಾಗ್ಲೂ ನಮ್ಮ ಪೊಲೀಸ್ ಇಲಾಖೆ ಬಂಧಿಸ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಇನ್ನೊಂದೆಡೆ ಗದಗ್ನಲ್ಲಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಖಂಡಿಸಿ ಪ್ರತಿಭಟನೆ ನಡೆಸಿದೆ ಜಯ ಕರ್ನಾಟಕ ಸಂಘಟನೆ. ಗದಗ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದೆ. ದಾಳಿಕೋರರನ್ನ ಗಡೀಪಾರು ಮಾಡುವಂತೆ ಆಗ್ರಹಪಡಿಸಿದೆ. ಎಟಿ ವೆಂಕಟೇಶ್ ಪ್ರಭು, ರಾಮನಗರ ಪ್ರತಿನಿಧಿ, ಹಾಗೂ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.